ದೊಡ್ಡದಾಗಿ ಸವಾಲ್ ಹಾಕಿದೆ. ಈಗ ನೋಡ್ದ್ಯಾ ನಿನ್ ಮಗಳೇ ನಿನ್ನ ಎಲ್ಲಿ ಕರ್ಕೊಂಡ್ ಬಂದ್ ನಿಲ್ಸಿದಾಳೆ ಅಂತ. ದೇವ್ರು ಯಾವತ್ತೂ ನ್ಯಾಯವತ್ ಪರವಾಗೇ ಇರೋದು. ನೀನ್ ಹೇಗೆ ನಮ್ಮ ಹತ್ರ ಆಸ್ತಿನ ಕಿತ್ಕೊಂಡಿದ್ಯೋ ಅದೇ ದಾರಿಲಿ ನೀನೇ ವಾಪಸ್ ತಂದು ಕೊಡೋ ಹಾಗೆ ಆ ದೇವ್ರ ತಂದು ನಿನ್ನ ಇಲ್ಲಿಗೆ ನಿಲ್ಸ್ಬಿಟ್ಟ. ಈಗ್ಲಾದ್ರೂ ಅರ್ಥ ಮಾಡ್ಕೊ, ನ್ಯಾಯ, ನೀತಿ, ಧರ್ಮ, ಪ್ರಾಮಾಣಿಕತೆ ಯಾವತ್ತೂ ಸಾಯೋದಿಲ್ಲ. ಅರ್ಚನಾ, ಅದನ್ನೆಲ್ಲ ತಾತ್ಕಾಲಿಕವಾಗಿ ಮುಚ್ಚಿಡ್ಬೋದು. ನೋಡಿದ್ಯಾ ಅಮ್ಮ, ದೇವರು ಹೇಗೆ ತಂದು ನಿಲ್ಲಿಸ್ಬಿಟ್ಟ ಅಂತ. ಅರ್ಚನಾ, ಏನಮ್ಮ ಇದು? ಈ ಮನುಷ್ಯ ನಿನ್ ಪರವಾಗಿ ಇಷ್ಟೆಲ್ಲ ಮಾತಾಡ್ತಿದ್ದಾನೆ, ನೀನ್ ನೋಡಿದ್ರೆ ಮುಖ ತಿರುಗಿಸ್ಕೊಂಡು ನಿಂತಿದ್ಯಾ. ಈ ಮನುಷ್ಯನ ಹತ್ರ ದುಡ್ಡು ವಸೂಲು ಮಾಡೋದಕ್ಕೆ ನಾವೆಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ನಾವು ರೇವತಿ ತುಂಬಾ ಕಷ್ಟಪಟ್ಟು ದುಡ್ಡು ವಸೂಲು ಮಾಡ್ಕೊಂಡ್ ಬಂದಿದೀವಿ. ನೀನ್ ನೋಡಿದ್ರೆ ಯಾಕಮ್ಮ, ಏನಾಯ್ತು ನಿನಗೆ? ಭಾಗ್ಯ, ನಿನ್ ಕಾರಲ್ಲಿ ಬರ್ಬೇಕಾದ್ರೆ ಏನ್ ಹೇಳಿದೆ? ಈ ದುಡ್ಡನ್ನ ತಗೊಳಕ್ ಕೊಟ್ರೆ ಅದನ್ನ ತಗೊಂಡು ಅವರಿಬ್ರು ನಮ್ಮನ್ನ ಕ್ಷಮಿಸ್ತಾರೆ ಅಂದೆ. ಇವರು ನಮ್ಮನ್ನ ಕ್ಷಮಿಸೋದಿಲ್ಲ. ರಮೇಶ, ಈ ದುಡ್ಡಿಂದ ನೀನು ಚೆನ್ನಾಗಿ ಬಾಳ್ತಾ ಇದೆಯಾ ಅಂತ ಗೊತ್ತಾದ್ರೆ ನಮ್ಗಷ್ಟೇ ಸಾಕಪ್ಪ. ಬನ್ನಿ ಹೋಗೋಣ. ದುಡ್ಡಿಸ್ಕೊಳ್ಳಿ. ಆವತ್ತು ನಾವು ಕಳ್ಕೊಂಡಿದ್ದನ್ನ ಇವತ್ತು ಮತ್ತೆ ಪಡ್ಕೋತಾ ಇದೀವಿ. ಕಷ್ಟಪಟ್ಟು ದುಡ್ಡ ಹಣ ವಾಪಸ್ ಬಂದಾಗ ಎಷ್ಟು ಸಂತೋಷ ಆಗುತ್ತೋ ಈಗಷ್ಟು ಸಂತೋಷ ಆಗ್ತಾ ಇದೆ. ಇದು ನೀವು ಕಷ್ಟಪಟ್ಟು ದುಡ್ಡ ಹಣ. ತಗೊಳ್ಳಿ ತಗೊಳ್ಳಿ. ಏ ರಮೇಶ, ಈ ದುಡ್ಡನ್ನ ನಾನು ಸಂತೋಷದಿಂದ ಕೊಡ್ತಿಲ್ವೋ, ಹೊಟ್ಟೆ ಉರ್ಕೊಂಡು ಕೊಡ್ತಾ ಇದೀನಿ. ಈ ದುಡ್ಡು ಇಟ್ಕೊಂಡದ್ ಹೇಗೆ ಉದ್ಧಾರ ಆಗ್ತೀಯೋ ನಾನು ನೋಡ್ತೀನಿ ಕಣ. ಹಾಳಾಗೋಗ್ತೀಯಾ? ನೀನೇ ನೋಡ್ತಿದ್ಯಲ್ಲ ಇಲ್ಲಿ ನಡೀತಾ ಇರೋದನ್ನ. ಇನ್ಮೇಲಿಂದ ನಾನು ಚೆನ್ನಾಗೇ ಇರ್ತೀನಿ. ಅದನ್ನ ನೀನೇ ನಿನ್ನ ಕಣ್ಣಾರೆ ನೋಡ್ಕೊಂಡು ಹೊಟ್ಟೆ ಉರ್ಕೋತೀಯ. ಶಾಪ ಹಾಕೋದಕ್ಕೂ ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು. ನಿನ್ ಶಾಪ ನನ್ನನ್ನು ಏನು ಮಾಡೋದಿಲ್ಲ. ಹೋಗ. ಏಯ್, ಪತ್ರ ಕೊಡು. ತಗೊಳ್ಳಿ. ಇದನ್ನೆಲ್ಲ ಒರಿಜಿನಲ್ ಪತ್ರ ಕೇಳ್ತಾ ಇರೋದು. ಇದೇ ಒರಿಜಿನಲ್. ಹಾಗಾದ್ರೆ ನಾನು ಇದನ್ನ ಅರ್ಧಕ್ಕೆ ಹೋದಾಗ ಒರಿಜಿನಲ್ ಪತ್ರ ಬ್ಯಾಂಕ್ ಲಾಕರ್ ನಲ್ಲಿ ಇದೆ, ಇದು ಡೂಪ್ಲಿಕೇಟ್ ಜೆರಾಕ್ಸ್ ಅಂತ ಹೇಳಿದೆ. ನಿಮ್ಮನ್ನ ಯಾಮಾರ್ಸಕ್ಕೆ ಸುಳ್ಳು ಹೇಳ್ದೆ. ಬೇರೆಯವ್ರನ್ನ ಯಾಮಾರ್ಸಕ್ಕೆ ನಿಮಗ್ ಮಾತ್ರ ಬರುತ್ತಾ? ನಿಮ್ ರಕ್ತಾನೆ ತಾನೆ ನನ್ ಶರೀರದಲ್ಲಿ ಹರಿತಾ ಇರೋದು. ಅವತ್ತಿದನ್ನ ಕೋಪದಲ್ಲಿ ಹರ್ದಾಕಕ್ ಹೋದ್ರಿ, ಇವಾಗ ಹರ್ದಾಕಿ ನೋಡೋಣ. ಏಯ್, ಎಲ್ರು ನೆನಪಲ್ಲಿ ಇಟ್ಕೊಳ್ಳಿ, ನಿಮಗ್ ಪಾಠ ಕಲಿಸೋ ಸಮಯ ಹತ್ರ ಬರ್ತಾ ಇದೆ. ಒಬ್ಬೊಬ್ಬರಿಗೂ ಸರಿಯಾಗಿ ಮಾಡ್ತೀನಿ. ಹೋಗ. ಬರ್ತೀನಿ ಭಾವ, ಬರ್ತೀನಕ್ಕ. ರೇವತಿ, ಅಳ್ಬೇಡಿ. ರೇವತಿ, ನಮ್ಗೆ ಇಷ್ಟೊಂದೆಲ್ಲ ದುಡ್ಡು ಬರುತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಇದು ಭಾವನ್ ಸಂಪಾದನೆ ಅಕ್ಕ, ಅದಕ್ಕೆ ನಿಮ್ಗೆ ಸಿಕ್ಕಿದೆ. ಇಲ್ಲ ರೇವತಿ, ಇದಕ್ಕೆಲ್ಲ ನೀನೇ ಕಾರಣ. ನಮ್ಗೋಸ್ಕರ ನಿನ್ ಜನ್ಮ ಕೊಟ್ಟ ತಂದಿನ ನೀನ್ ಎದುರು ಹಾಕೊಂಡು ಇಂಥ ದೊಡ್ಡ ಸಹಾಯ ಮಾಡಿದ್ಯಾ. ನೀನು ನನ್ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗೋದೆ ರೇವತಿ. ನಿನ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ನೀವಿಬ್ರು ತುಂಬಾ ಒಳ್ಳೆಯವ್ರಕ್ಕ. ನಿಮಗೋಸ್ಕರ, ನ್ಯಾಯಕ್ಕೋಸ್ಕರ ನಾನು ನಮ್ಮಪ್ಪನ ಎದುರಾಕೊಂಡೆ. ನಿಮ್ಮನ್ನ ಈ ಜಾಗದಿಂದ ಓಡಿಸ್ಬೇಕು ಅಂತ ನಮ್ಮಪ್ಪ ಕುತಂತ್ರ ಮಾಡಿದ್ರು. ಅದ್ ನೆರವೇರೋದಿಲ್ಲ. ಈ ದುಡ್ಡಿಂದ ನೀವ್ ಈ ಜಾಗನ ಸ್ವಂತ ಮಾಡ್ಕೊಳ್ಳಿ. ನಾನಿನ್ ಬರ್ತೀನಕ್ಕ. ಬರ್ತೀನಿ ಬಾಬಾ.
ಯಾವತ್ತೂ ಸಕ್ಸಸ್ ಆಗಲಿಲ್ಲ. ಎಲ್ಲ ಯಾಕೆ ಬಿಟ್ಟೋಯ್ತು? 1 ಕೋಟಿ ಕರೆಕ್ಟ್ ಆಗಿದೆ ರಮೇಶ. ರೀ ಮೊದ್ಲು ಓನರ್ಗೆ ಫೋನ್ ಮಾಡಿ. ಹಲೋ ಸರ್, ನಾನು ರಮೇಶ ಮಾತಾಡ್ತಾ ಇದ್ದೀನಿ. ಹೇಳಪ್ಪ, ಏನ್ ವಿಷಯ? ಈ ಜಾಗನ ತಗೊಳ್ಳೋದಾದ್ರೆ ನಿನ್ಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಹೌದು, ನೀನ್ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳಿದ್ಯಲ್ಲ. ಈಗ ನಾನು ದುಡ್ಡು ರೆಡಿ ಮಾಡಿದ್ದೀನಿ ಸರ್. ಬೇಕಾದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ. ಏನ್ ಹೇಳ್ತಾ ಇದೀಯ ಪರಮೇಶ? ಹೌದು ಸರ್, ನಿಮಗೆ ಅಡ್ವಾನ್ಸ್ ಕೊಟ್ಟಿರೋದು ಕಳೆದು ಮಿಕ್ಕ ದುಡ್ಡನ್ನು ನಾನು ಕೊಡ್ತೀನಿ. ರಿಜಿಸ್ಟ್ರೇಷನ್ ವಿಷಯವಾಗಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಈಗ ಬರಲಾ ಸರ್? ಹಾಗಾದ್ರೆ ಫುಲ್ ಅಮೌಂಟ್ ರೆಡಿ ಇದೆಯಾ ನಿನ್ನ ಹತ್ರ? ಹೌದು ಸರ್, ಫುಲ್ ಅಮೌಂಟ್ ರೆಡಿ ಆಗಿದೆ. ನಿಮ್ಮ ಮನೆಗೆ ಬರಲಾ ಸರ್? ಸರಿ ಬಾಪ್ಪ. ಸರಿ ಸರ್. ನಂದಿನಿ, ದುಡ್ಡು ಭದ್ರವಾಗಿಟ್ಕೊ. ನಾನು ಓನರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿ. ಬರ್ತೀನಿ ಅರ್ಚನಾ. ಬರ್ತೀನಿ ನಂದಿನಿ. ರಮೇಶ್, ಪಾರ್ಟಿ ಬಂದ್ರಾ? ಸರ್, ಇನ್ನೇನು ಬಂದ್ಬಿಡ್ತಾರೆ. ನೆಕ್ಸ್ಟು ನಿಮ್ದೇ ರಿಜಿಸ್ಟ್ರೇಷನ್. ರೆಡಿಯಾಗಿರಿ. ಸರಿ, ಆಯ್ತು. ಆ ಸೈಟ್ ಓನರ್ ಬರ್ಲೇ ಇಲ್ವಲ್ಲ ರಮೇಶ? ನಿನ್ನೆ ಅವರೇನೋ ಒಂಥರ ಮಾತಾಡಿದ್ರು. ಅವ್ರ ಹೆಂಡತಿ ಮಾತ್ರ ನಂಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ದೆ. ಯಾವ್ದಕ್ಕೂ ಒಂದ್ಸಲ ಫೋನ್ ಮಾಡಿ ನೋಡು. ಹೌದು ರೀ, ನೀವೇ ಒಂದು ಫೋನ್ ಮಾಡಿ ನೋಡಿ. ಸರಿ ಮಾಡ್ತೀನಿ. ಏನಾಯ್ತು ರಮೇಶ್? ಇವ್ರು ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನಾಯ್ತು ಗೊತ್ತಾಗ್ತಾ ಇಲ್ಲ. ಫೋನ್ ರಿಸೀವ್ ಮಾಡ್ತಿಲ್ವಾ? ಹಾಗಿದ್ರೆ ಅವ್ರು ಬರ್ತಾರೋ ಇಲ್ವೋ? ರಮೇಶ, ನಮ್ಸಿ ಮೋಸ ಮಾಡಲ್ಲ ತಾನೆ? ಎಲ್ರೂ ಹೊರಗಡೆ ನಿಂತಿದ್ದೀರಾ, ಒಳಗಡೆ ಹೋಗಲ್ವಾ? ಅದು ಎಲ್ಲ ಬರೆಯೋ ಕೊಟ್ಟಾಗಿದೆ. ನೆಕ್ಸ್ಟ್ ನಮ್ದೇ ಅಂತೆ. ಓ, ಯಾಕೆಲ್ರು ಒಂಥರ ಗಾಬರಿ ಆಗಿದ್ದೀರಾ? ರೇವತಿ, ಅದು ಸೈಟ್ ಓನರು ಇನ್ನೂ ಬರ್ಲಿಲ್ಲ. ಅದಕ್ಕೆ ಯಾಕೆ ಗಾಬರಿ ಆಗಿದ್ದೀರಾ? ಟೈಮ್ ಇದೆಯಲ್ಲ ಇನ್ನು. ಅಲ್ಲ ರೇವತಿ, ನಿನ್ನೆ ಒಂದ್ ರೀತಿ ಗೊಂದಲದಲ್ಲಿ ಮಾತಾಡಿದ್ರಂತೆ. ಅವ್ರ ಹೆಂಡತಿ ಮಾತ್ರ ಭರವಸೆ ಕೊಟ್ಟು ಕಳ್ಸಿದ್ರಂತೆ. ಅದಕ್ಕೆ ನಮಗ್ ಭಯ ಆಗ್ತಿರೋದು. ಫೋನ್ ಮಾಡಿ ನೋಡ್ಬೋದಲ್ಲ? ರೇವತಿ, ನಾನು ಫೋನ್ ಮಾಡಿದೆ, ಆದ್ರೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರ ಫೋನ್ ರಿಸೀವ್ ಮಾಡದೇ ಇರೋದ್ರಿಂದಾನೆ ನಮ್ಮೆಲ್ರಿಗೂ ಇನ್ನೂ ಜಾಸ್ತಿ ಟೆನ್ಷನ್ ಆಗಿರೋದು. ಒಂದ್ ವೇಳೆ ಮತ್ತೆ ಅಪ್ಪ ಏನಾದ್ರೂ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಮನ್ಸು ಬದಲಾಯಿಸ್ಬಿಟ್ರ? ಅವಸರ ಪಟ್ಟು ಪತ್ರ ಕೊಟ್ಬಿಟ್ನಲ್ಲ. ಈ ರಿಜಿಸ್ಟ್ರೇಷನ್ ಮುಗಿದ್ಮೇಲೆ ಕೊಡ್ಬೋದಾಗಿತ್ತು. ಬಂದ್ರು. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ನೀವು ಬರ್ತಿರೋ ಇಲ್ಲೋ ಅಂತ ನನಗೆ ತುಂಬಾ ಭಯ ಆಗಿತ್ತು. ಇವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ನಾನು ನಿನ್ನೆ ಹೇಳಿದ್ನಲ್ಲ. ಬರ್ತಾ ದಾರಿನಲ್ಲಿ ಆಟೋ ಕೆಟ್ಟೋಯ್ತು. ಬೇರೆ ಆಟೋ ಹಿಡ್ಕೊಂಬರೋಷ್ಟ್ರಲ್ಲಿ ತಡ ಆಗೋಯ್ತು. ಹೌದಾ? ಅಲ್ಲ, ನಾನ್ ನಿಮ್ಗೆ ಫೋನ್ ಮಾಡಿದೆ, ನೀವು ಫೋನ್ ಕೂಡ ಎತ್ಕೊಳ್ಳಿಲ್ವಲ್ಲ. ಆಗ ನನ್ನ ಭಯ ಇನ್ನೂ ಜಾಸ್ತಿ ಆಗ್ಬಿಡ್ತು. ಅದು ಆಟೋ ಸೌಂಡ್ ಅಲ್ಲಿ ಫೋನ್ ರಿಂಗ್ ಆಗಿದ್ದೇ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ಸದ್ಯ ಬಂದ್ರಲ್ಲ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಬನ್ನಿ. ಎಲ್ಲ ರೆಡಿ ಇದೆಯಾ ರಮೇಶ್? ಹಾ ಸರ್, ಎಲ್ಲ ಹೇಳಿದ್ದೀನಿ, ರೆಡಿ ಮಾಡಿದ್ದಾರೆ. ಸರಿ, ನಡೀರಿ ಹಾಗಾದ್ರೆ, ಒಳಗಡೆ ಹೋಗೋಣ. ಬನ್ನಿ. ಸರ್, ಒಂದ್ ನಿಮಿಷ. ಅದು ನಿಮಗೆ ಆ ಸೈಟ್ ಕೊಡೋದಕ್ಕೆ ಇಷ್ಟ ಇಲ್ವಾ ಸರ್? ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ಯಾಕೆಂದ್ರೆ ಬಲವಂತವಾಗಿ ತಗೊಳಕ್ಕೆ ನನಗೂ ಇಷ್ಟ ಇಲ್ಲ.
ಹಾಗೇನಾದ್ರೂ ಇದ್ರೆ ಮನ್ಸ್ ಬಿಚ್ಚಿ ಮಾತಾಡಿ ಸರ್. ಹಾಗೆಲ್ಲ ಏನೂ ಇಲ್ಲ. ನಿಮ್ ಮನ್ಸಲ್ಲಿ ಯಾಕೆ ಈ ತರ ಡೌಟ್ ಬಂತು? ನಾವು ನಮ್ ಸೈಟ್ನ ಸಂತೋಷವಾಗಿ ನಿಮಗ್ ಕೊಡ್ತಾ ಇದೀವಿ, ಏನ್ರಿ ಹೇಳ್ತೀರಾ? ಹೌದಪ್ಪ ರಮೇಶ್, ನನ್ನ ಮಗನ್ ಜೀವ ಉಳಿಸಿದೀರಾ. ಈ ಸೈಟ್ನ ಕೊಡೋದ್ರಲ್ಲಿ ನಂಗೆ ಯಾವ ಸಂಕಟನೂ ಇಲ್ಲ, ಸಂತೋಷದಿಂದ ಕೊಡ್ತಾ ಇದ್ದೀನಿ. ಸರ್ ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು ಸರ್. ಸರಿ ನಡೀರಿ ಸರ್. ನಡೀರಿ. ಪಾರ್ಟಿ ಕರಿಯಪ್ಪ. ಅವರೇ ಬಂದ್ರು ಸರ್. ಮಹಾದೇವ್ ಅಂದ್ರೆ ಯಾರು? ನಾನೇ ಸರ್. ಬನ್ನಿ, ಇಲ್ಲೊಂದು ಸೈನ್ ಮಾಡಿ. ಅರ್ಚನಾ ಅಂದ್ರೆ ಯಾರು? ನಾನೇ. ನೀವು ಬನ್ನಿ. ನನ್ನ ಯಾಕೆ ಕರಿತಾ ಇದ್ದಾರೆ? ನೀನ್ ತಾನೇ ಸೈನ್ ಮಾಡ್ಬೇಕು, ಅದಕ್ಕೆ ನಿನ್ನ ಕರಿತಾ ಇದ್ದಾರೆ. ಹೋಗು. ನಾನ್ ಸೈನ್ ಮಾಡ್ಬೇಕಾ? ಸೈಟ್ ನ ನಿಮ್ ಹೆಸರಲ್ಲಿ ತಾನೇ ತಗೊಳ್ತಾ ಇರೋದು, ನೀವ್ ಸೈನ್ ಮಾಡ್ಬೇಕು. ನಾನ್ ಯಾಕೆ ಸೈನ್ ಮಾಡ್ಬೇಕು? ಇಲ್ಲ ಅರ್ಚನಾ, ಸೈಟ್ ನ ನಿನ್ನ ಹೆಸರಿಗೆ ಬರ್ಸಿದ್ದೀನಿ. ನನ್ನ ಹೆಸರಿಗೆ ಬರ್ಸಿದ್ದೀರಾ? ಹೌದು ಅರ್ಚನಾ, ಇದುವರೆಗೂ ನನ್ನ ಹೆಸರಲ್ಲಿ ಮಾಡಿದ ಯಾವ ವಸ್ತುನೂ ನನಗೆ ಸಿಗ್ಲಿಲ್ಲ. ಅದಕ್ಕೆ ಇನ್ಮೇಲಿಂದ ಈ ಸೈಟ್ ಮಾತ್ರ ಅಲ್ಲ, ಒಂದು ಗುಂಡು ಸೂಜಿ ತಗೊಂಡ್ರು ಕೂಡ ಅದು ನಿನ್ನ ಹೆಸರಲ್ಲೇ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೋಗಿ ಸೈನ್ ಮಾಡು. ಅರ್ಚನಾ ಯಾಕೆ ಅಳ್ತಾ ಇದೀಯಾ? ನೋಡು, ಇದು ಸಂತೋಷವಾಗಿರ್ಬೇಕಾದ ಸಮಯ, ಇಲ್ಲಿ ಕಣ್ಣೀರ್ ಹಾಕ್ಬಾರ್ದು. ಬಾ, ನಾನು ಬರ್ತೀನಿ. ನಡಿ ಸೈನ್ ಹಾಕೋ. ತಗೊಳ್ಳಿ, ಇದರಲ್ಲೊಂದು ಸೈನ್ ಮಾಡಿ. ತಗೋ ಅರ್ಚನಾ, ನೀನೇ ನಿನ್ ಕೈಯಾರ ದುಡ್ಡು ಕೊಡು. ಈ ದುಡ್ಡನ್ನ ನಾನು ಕೊಡೋದಕ್ಕಿಂತ ಆರಾಮದಲ್ಲಿ ಇವ್ರಿಗೆ ಜಾಗ ಮಾಡಿಕೊಟ್ಟು ಇವ್ರ ಗ್ಯಾರೇಜ್ ನಡೆಸೋ ಹಾಗೆ ಮಾಡಿದ್ದು ನಿಮ್ ತಂದೆ. ಈ ವಿಷಯನ ಇವ್ರು ಯಾವಾಗಲೂ ನನ್ನ ಹತ್ರ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಈ ದುಡ್ಡನ್ನ ನಿಮ್ ತಂದೆನೇ ಅವ್ರ ಕೈಯಾರ ಕೊಡೋದೇ ಒಳ್ಳೇದು. ತಗೊಳ್ಳಿ ಸರ್, ನೀವೇ ಆಶೀರ್ವಾದ ಮಾಡಿ ನಿಮ್ ಕೈಯಾರ ಕೊಡಿ. ಆಯ್ತಮ್ಮ, ತುಂಬಾ ಸಂತೋಷ. ಬನ್ನಿ ಸರ್. ಥ್ಯಾಂಕ್ಸ್. ತಗೊಳ್ಳಿ ಸರ್. ತುಂಬಾ ಥ್ಯಾಂಕ್ಸ್ ರಮೇಶ್, ಒಳ್ಳೇದಾಗ್ಲಪ್ಪ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ದುಡ್ಡು ಸರಿಯಾಗಿದೆ ಎನಿಸ್ಕೊಳ್ಳಿ. ಪರವಾಗಿಲ್ಲ, ನಿಮ್ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ. ಎಣ್ಸೋ ಅಗತ್ಯ ಇಲ್ಲ, ನಾವಿನ್ ಬರ್ತೀವಿ. ಸರಿ ಸರಿ. ಈಗ ನಿನ್ ಮನಸ್ಸಿಗೆ ಸಮಾಧಾನ ಆಯ್ತು ತಾನೆ? ನನಗೆ ತುಂಬಾ ಸಮಾಧಾನ ಆಯ್ತು. ಅಂತವ್ರಿಗೆ ಒಳ್ಳೇದಾಗ್ಬೇಕು ರೀ. ಸರಿ, ಹಾಗಾದ್ರೆ ಬಾ. ಸರ್, ನಾನು ಮತ್ತೆ ಒಂದು ಗ್ಯಾರೇಜ್ ಓನರ್ ಆಗಿದ್ದೀನಿ ಅನ್ನೋ ಸಂತೋಷಕ್ಕಿಂತ ನೀವಿಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ ಕೈಯಾರೆ ಆ ದುಡ್ಡನ್ನು ಅವ್ರಿಗೆ ಕೊಟ್ರಲ್ಲ ಸರ್, ಅದಕ್ಕೆ ನಮಗೆ ಇನ್ನಷ್ಟು ಸಂತೋಷ ಆಗ್ತಾ ಇದೆ. ನಮಗೆ ಆಶೀರ್ವಾದ ಮಾಡಿ ಸರ್. ಅಯ್ಯೋ ಅರ್ಚನಾ, ರಮೇಶ್, ನೀವಿಬ್ರು ಚೆನ್ನಾಗಿರಿಪ್ಪ. ಜೀವನದಲ್ಲಿ ಎಲ್ಲ ಕಳ್ಕೊಂಡಿರೋ ನನ್ನನ್ನ ದೂರ ಮಾಡದೆ ನನ್ನ ಕೈಯಲ್ಲಿ ದುಡ್ಡು ಕೊಡಿಸಿ ವ್ಯವಹಾರ ಕುದುರಿಸಿದ್ರಿ. ಎಷ್ಟೊಂದು ಗೌರವ ಕೊಡ್ತಾ ಇದ್ದೀರಿ. ಇಷ್ಟೊಂದು ಒಳ್ಳೆ ಮನಸ್ಸಿರೋ ನಿಮ್ಮನ್ನ ಆ ದೇವ್ರು ಚೆನ್ನಾಗಿ ಕಾಪಾಡ್ತಾನಪ್ಪ. ಜೀವನದಲ್ಲಿ ನೀನು ತುಂಬಾ ಎತ್ತರಕ್ಕೆ ಬೆಳಿತೀಯ ಕಣಪ್ಪ ರಮೇಶ. ಅಕ್ಕ, ಭಾವ, ನಿಮಗ್ ಸಂತೋಷ ತಾನೆ? ಆ ಸೈಟು ಈಗ ನಿಮ್ದಾಯ್ತು. ರೇವತಿ, ಇದೆಲ್ಲದಕ್ಕೂ ನಾವು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಹೌದು ರೇವತಿ, ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ, ನಮ್ಮ ಅಪ್ಪನ್ಗೆ. ನಿಮ್ಮಪ್ಪಂಗೆ ಥ್ಯಾಂಕ್ಸ್ ಹೇಳ್ಬೇಕಾ? ಅವ್ರಿಗೆ ಯಾಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು? ದುಡ್ಡು ಕೊಟ್ಟಿದ್ದಕ್ಕ? ಇವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ಅವ್ರು ಮೋಸದಿಂದ ಕಿತ್ಕೊಂಡ್ರಲ್ಲ, ಅದಕ್ಕೆ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೆ ಯಾಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು? ಅಯ್ಯೋ ಅಕ್ಕ, ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಭಾವ ಆ ಜಾಗದಲ್ಲಿ ಕೆಲಸ ಮಾಡಬಾರ್ದು, ಅಲ್ಲಿಂದ ಅವ್ರನ್ನ ಓಡಿಸ್ಬೇಕು ಅಂತ ನಮ್ಮಪ್ಪ ತೊಂದರೆ ಕೊಟ್ಟಿದ್ದಕ್ಕೆ ತಾನೆ ಇವತ್ತು ಅದೇ ಜಾಗಕ್ಕೆ ಭಾವ ಓನರ್ ಆಗಿರೋದು. ಅಷ್ಟೇ ಅಲ್ಲ, ಈ ಸೈಟ್ ಓನರ್ ಮುಖಾಂತರ ಭಾವನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಅಂತ ನಮ್ಮಪ್ಪ ಮಾಡಿದ ಪ್ಲಾನು ನನಗೆ ಮುಂಚೆನೆ ಗೊತ್ತಿತ್ತು. ಆಗ್ಲೇ ಬಂದು ನಿಮಗೆ ವಿಷಯ ತಿಳಿಸಿದ್ರೆ ನೀವ್ ಎಲ್ಲಿ ನೊಂದ್ಕೊಂತೀರೋ ಅಂತ ನಾನು ಹೇಳಲಿಲ್ಲ. ಅದಕ್ಕೆ ನಾನೇ ಪ್ರಯತ್ನ ಮಾಡಿದೆ. ನಿಮ್ಮಿಬ್ರಿಗಿರೋ ಒಳ್ಳೆ ಮನ್ಸಿಗೆ ಆ ದೇವ್ರ ದಯದಿಂದನೇ ಒಳ್ಳೇದಾಯ್ತು. ರೇವತಿ, ನಾನು ಮನಸ್ಸಲ್ಲೂ ಕೂಡ ನಿಮ್ಮಪ್ಪನಿಗೆ ದ್ರೋಹ ಬಗ್ದವನಲ್ಲ.
ಆದರೆ ನಿಮ್ಮಪ್ಪ ಯಾಕೆ ನನ್ನನ್ನು ಶತ್ರು ಥರ ನೋಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಹೇಗೋ ನಿಮ್ಮಪ್ಪ ನನಗೆ ಕೆಟ್ಟದ್ದು ಮಾಡಬೇಕು ಅಂತ ಅಂದ್ಕೊಂಡ್ರು ನಿನ್ನ ಮೂಲಕ ನನಗೆ ಒಳ್ಳೇದೇ ಆಯಿತು. ಅದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಹೇಳಿ ನನ್ನ ಬೇರೆಯವಳನ್ನಾಗಿ ಮಾಡಬೇಡಿ ಭಾವ. ಒಟ್ನಲ್ಲಿ ಎಲ್ಲ ಒಳ್ಳೇದೇ ಆಯ್ತಲ್ಲ, ಅದೇ ನನಗೆ ಸಂತೋಷ. ನಾನಿನ್ ಬರ್ತೀನಕ್ಕ, ಬರ್ತೀನಿ. ಬಾಯ್. ರಮೇಶ, ನಿನ್ ಗ್ಯಾರೇಜ್ಗೆ ಹೋಗೋಣವಾ? ನಂದಿನಿ, ಅದನ್ನ ನನ್ನ ಗ್ಯಾರೇಜ್ ಅಂತ ಹೇಳಬೇಡ, ನಮ್ ಗ್ಯಾರೇಜ್ ಅಂತ ಹೇಳೋ. ನಡೀರಿ. ಯಾಕೆ ರಮೇಶ ಇಲ್ಲೇ ನಿಲ್ಸ್ಬಿಟ್ಟೆ? ಗಾಡಿನ ಒಳಗಡೆ ತಗೊಂಡೋಗು. ಬೇಡ, ಇಲ್ಲಿಂದ ನಡ್ಕೊಂಡು ಹೋಗೋಣ. ಸರಿ. ಅಣ್ಣ, ರಿಜಿಸ್ಟ್ರೇಷನ್ ಆಯ್ತಾ? ಆಯ್ತು. ಅಣ್ಣ, ಈ ಗ್ಯಾರೇಜ್ ನಮ್ ಸ್ವಂತ ತಾನೆ? ಹೌದು ಲೋಕೇಶ್, ಇನ್ಮೇಲಿಂದ ಈ ಜಾಗ, ಈ ಗ್ಯಾರೇಜು ಎಲ್ಲ ನಮ್ ಸ್ವಂತ. ಅದಕ್ಕೆ ಸ್ವೀಟ್ ಏನ್ ತಂದಿಲ್ವಾ? ಹಾ, ತಂದಿದ್ದೀನಿ. ರಮೇಶ, ಏನಿದು? ಕಾರ್ನ ಹೊರಗಡೆನೆ ನಿಲ್ಸಿ ನಡ್ಕೊಂಡೇ ಒಳಗ್ ಬಂದೆ. ಈಗ ನೋಡಿದ್ರೆ ಈ ಜಾಗನ ನೀನು ಮೊದಲನೇ ಸಾರಿ ನೋಡ್ತಿದ್ಯಾ ಅನ್ನೋ ಹಾಗೆ ಓಡಾಡ್ಕೊಂಡು ಎಲ್ಲ ಕಡೆ ನೋಡ್ತಿದ್ಯಲ್ಲ, ಏನಾಯ್ತು ನಿನಗೆ? ಹೌದು ನಂದಿನಿ, ಇಷ್ಟು ದಿವಸ ಈ ಮಣ್ಣು, ಈ ಜಾಗ ನಮ್ ಸ್ವಂತದ್ದಾಗಿರ್ಲಿಲ್ಲ. ಆದ್ರೆ ಇವತ್ತಿಂದ ಈ ಮಣ್ಣು, ಈ ಜಾಗ ಎಲ್ಲ ನನ್ ಸ್ವಂತದ್ದು. ಹೌದು ರಮೇಶ, ಇನ್ಮೇಲೆ ಈ ಜಾಗ, ಈ ಮಣ್ಣು ಎಲ್ಲ ನಿಂದೆ. ಇದ್ರ ಮೇಲೆ ನಿನಗೆ ಹಕ್ಕಿದೆ, ನಿನಗೆ ಅಧಿಕಾರ ಇದೆ. ಇನ್ನೂ ಯಾಕೆ ಸಂದೇಹ ನಿನ್ಗೆ? ಹೌದಣ್ಣ, ಇನ್ಮೇಲೆ ಇದು ನಮ್ ಗ್ಯಾರೇಜು. ನನ್ನಿಂದ ಇದನ್ನ ನಂಬೋಕೆ ಆಗ್ತಾ ಇಲ್ಲ. ಎಲ್ಲ ಒಂಥರ ಕನ್ಸಿನ ತರ ಆಗ್ತಾ ಇದೆ. ನೆನ್ನೆ ತನಕ ಈ ಜಾಗ ನಮ್ದಾಗಿರ್ಲಿಲ್ಲ, ಆದ್ರೆ ಈಗ ಈ ಜಾಗ ನಮ್ದು. ಈ ಗ್ಯಾರೇಜಿಗೆ ನಾವು ಓನರ್. ಹೌದು ನಂದಿನಿ, ಈಗೆಲ್ಲ ಆಗುತ್ತೆ ಅಂತ ನಾವು ಕನ್ಸಲ್ಲೂ ನೆನ್ಸ್ಕೊಂಡಿರ್ಲಿಲ್ಲ. ಈಗ ನಮ್ಮಿಬ್ರಿಗೂ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಅದನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ. ಏನಿದು, ನೀವಿಬ್ರು ಇಷ್ಟೊಂದು ಭಾವುಕರಾಗ್ತಿದ್ದೀರಾ? ನಾವಿಲ್ಲಿವರೆಗೂ ಅಷ್ಟೊಂದು ನೋವು ಅನುಭವಿಸಿದೀವಿ ನಂದಿನಿ. ಏನೇನೋ ಕಷ್ಟಪಟ್ಟಿದೀವಿ. ಹೊಟ್ಟೆಲಿ ಮಗುನ ಹೊತ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ದೆ ದೇವಸ್ಥಾನ, ರಸ್ತೆ ಬದಿ ಅಂತ ಎಲ್ಲೆಲ್ಲೋ ಕಾಲ ಕಳ್ತಿದೀವಿ. ಆಗ ನಮ್ಮಿಬ್ರು ಮನ್ಸಲ್ಲೂ ನಾವು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಎಲ್ರೂ ಮುಂದೆ ಚೆನ್ನಾಗಿ ಬದುಕಿ ಬಾಳ್ ತೋರ್ಸ್ಬೇಕು ಅನ್ನೋ ಛಲ ಇತ್ತು. ಆದ್ರೆ ಇಷ್ಟು ಬೇಗ ಈ ಗ್ಯಾರೇಜು ನಮ್ ಸ್ವಂತ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ನಮಗ್ ಸ್ವಂತ ಆಗಿದೆ, ಅದಕ್ಕೆ ನಮ್ಗೆ ಆನಂದ ಬಾಷ್ಪ ಬರ್ತಿರೋದು.